ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಹಣ ಒಂದು ಸ್ಪಷ್ಟ ನಿಲುವನ್ನ ತಾಳಿದೆ. ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದುಡ್ಡು ಎಲ್ಲೂ ಕೂಡ ಮಿಸ್ ಆಗಬಾರದು. ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರ ವಿರುದ್ಧ ತಕ್ಕ ಶಿಕ್ಷೆ ಆಗಲೇಬೇಕು. ಅಲ್ಲಿ ತನಕ ರಿಪಬ್ಲಿಕ್ ಹಣ ಈ ಬಗ್ಗೆ ವರದಿ ಬಿತ್ತರ ಮಾಡ್ತಾನೆ ಬರ್ತಾ ಇದೆ. ಸೊ ಈಗ ಅದರ ಮುಂದುವರೆದ ಭಾಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ನಮ್ಮ ಆಗ್ರಹ ಇಷ್ಟೇ, ವಾಲ್ಮೀಕಿ ನಿಗಮದಲ್ಲಿ ಬಡವರ ದುಡ್ಡು ನುಂಗಿದ್ಯಾರು ಅನ್ನುವಂತ ಪ್ರಶ್ನೆ, ಅದಕ್ಕೆ ಉತ್ತರ ಸಿಗಲೇಬೇಕು. ಇದು ಕೇವಲ ಅಧಿಕಾರಿ ನಡುವಿನ ಅವ್ಯವಹಾರನ, ಮಾಜಿ ಸಚಿವ ನಿಗಮದ ಅಧ್ಯಕ್ಷರಿಗೆ ಮಾತ್ರ ಲಿಂಕ್ ಇರಬಹುದಾ? ಸಿಎಂ ಸಿದ್ದರಾಮಯ್ಯನವರಿಗೆ ಈ ಅಕ್ರಮದ ಬಗ್ಗೆ ಗೊತ್ತೇ ಇಲ್ವಾ ಅನ್ನೋದು ಪ್ರಶ್ನೆ. ಇಲ್ಲ, ಎಲ್ಲ ಗೊತ್ತಿದ್ರೂ ಕೂಡ ಸಿದ್ದರಾಮಯ್ಯನವರು ಮೌನಕ್ಕೆ ಶರಣಾಗ್ಬಿಟ್ರ. ರಿಪಬ್ಲಿಕ್ ಹಣದಲ್ಲಿ ಎಕ್ಸ್ಕ್ಲೂಸಿವ್ಗಳ ಸುದ್ದಿಯ ಸ್ಫೋಟ. ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂತ ಆಗ್ರಹ ಒಂದ್ ಕಡೆ ಆದ್ರೆ, ಯಾಕೆ ಸರ್ಕಾರಕ್ಕೆ ಆತಂಕ, ಮುಜುಗರದ ಸನ್ನಿವೇಶ ಅಂದ್ರೆ ಸಿಎಂ ಅವ್ರಿಗೆ ಮಾಹಿತಿ ಇತ್ತ ಅಂತ. ಮುಖ್ಯಮಂತ್ರಿಗಳ ಬುಡಕ್ಕೆ ಬಂತ ಬಹುಕೋಟಿ ಅಕ್ರಮದ ವಿಚಾರ. ರಿಮಾಂಡ್ ಕಾಪಿಯಲ್ಲಿ ಬೆಚ್ಚಿ ಬೀಳಿಸೋ ಅಂಶಗಳು ಉಲ್ಲೇಖ ಆಗಿದೆ. ಕೋರ್ಟ್ಗೆ ಸಲ್ಲಿಸಿರುವ ರಿಮಾಂಡ್ ಕಾಪಿಯಲ್ಲಿ ಏನಿರಬಹುದು ಆ ಪ್ರಮುಖ ಅಂಶಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ರಿಪಬ್ಲಿಕ್ ಕನ್ನಡ. ಹಣಕಾಸು ಸಚಿವ ಸಿದ್ದರಾಮಯ್ಯನವರಿಗೆ ರಿಪಬ್ಲಿಕ್ ಹಣ ಪಂಚ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಮುಖ್ಯಮಂತ್ರಿಗಳ ಬುಡಕ್ಕೆ ಬಂತ ಬಹುಕೋಟಿ ಪ್ರಕರಣ. ಈಗ ಆಲ್ರೆಡಿ ಮೂಡ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆಯ ವಿಚಾರ ದೊಡ್ಡ ಮಟ್ಟದ ಮುಜುಗರವನ್ನ ಅನುಭವಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಮಗೆಲ್ಲ ನೆನಪಿದೆ, ಯಾರ್ಯಾರ್ದು ಅಕ್ರಮ ಭ್ರಷ್ಟಾಚಾರದ ವಿಚಾರಗಳು ದೊಡ್ಡ ಮಟ್ಟದ ಸದ್ದು ಸುದ್ದಿಗಳಾಗಿದೆ. ಆದ್ರೆ ಅಟ್ ದ ಫಸ್ಟ್ ಟೈಮ್ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಇಂಥ ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇರೋದು. ಒಂದ್ ರೀತಿ ಕ್ಲೀನ್ ಹ್ಯಾಂಡ್ ಅಂತ ಕರೀತಾರೆ ಸಿಎಂ ಸಿದ್ದರಾಮಯ್ಯನವರನ್ನ. ಅವರು ಈ ರೀತಿ ಅಕ್ರಮ ಎಸ್ಕೋದಕ್ಕೆ ಸಾಧ್ಯನಾ, ಈ ರೀತಿ ಶಾಮೀಲಾಗೋದಕ್ಕೆ ಸಾಧ್ಯನಾ ಅನ್ನೋದು ನಮ್ಮ ಪ್ರಶ್ನೆ. ಅಂದ್ರೆ ಈ ಪ್ರಶ್ನೆ ನಾವು ಮಾಡ್ತಾ ಇಲ್ಲ, ಬದಲಾಗಿ ಪ್ರಶ್ನೆಗಳು ಹುಟ್ಟೋದಕ್ಕೆ ಕಾರಣ ಬಿಜೆಪಿ ನಾಯಕರು ಈ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಮೂಢ ಆರೋಪ ಎದುರಿಸ್ತಾ ಇರೋದಕ್ಕೂ ಕಾರಣ ಬಿಜೆಪಿ ನಾಯಕರ ಆರೋಪ. ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಿ ಅನ್ನೋಂತ ಒತ್ತಡ. ಅದಾದ ಬಳಿಕ ಈಗ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ವರ್ಗಾವಣೆ ವಿಚಾರ ಇದೆಯಲ್ಲ, ಅಕ್ರಮ ಹಣ ವರ್ಗಾವಣೆ ವಿಚಾರ, ಇದು ಸಿಎಂ ಅವರ ಗಮನಕ್ಕೆ ಬರದೇ ಹೋಯ್ತಾ ಅನ್ನೋದು ಪ್ರಶ್ನೆ. ಯಾಕೆ ಪ್ರಶ್ನೆ ಬರುತ್ತೆ ಅಂತ ಅಂದ್ರೆ, ಅವರು ಇಷ್ಟು ದಿನ ಸೈಲೆಂಟ್ ಆಗಿರೋದು, SIT ಮೇಲೆ ಒತ್ತಡ ಹಾಕ್ತಿದ್ದಾರೆ, ಕೆಲವರನ್ನ ರಕ್ಷಣೆ ಮಾಡೋ ಪ್ರಯತ್ನ ಆಗ್ತಾ ಇದೆ ಈ ವಿಚಾರದಲ್ಲಿ ಅಂತ. ಇನ್ನು ವಾಲ್ಮೀಕಿ ನಿಗಮದ ಹಗರಣದ ಸಂಬಂಧ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವ ರಿಮಾಂಡ್ ಕಾಪಿ ರಿಪಬ್ಲಿಕ್ ಹಣಗೆ ಲಭ್ಯ ಆಗಿದೆ. ಹುಜೂರ್ ಖಾತೆಯಿಂದ ಹಣ ವರ್ಗ ಆಗಿರೋದಕ್ಕೆ ರಿಮಾಂಡ್ ಕಾಪಿಯಲ್ಲಿ ಅಂಶವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಗೊತ್ತಿರಲಿಲ್ವಾ ಅನ್ನುವಂತ ಪ್ರಮುಖ ಪ್ರಶ್ನೆ ಕಾಡ್ತಾ ಇರೋದು. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮುಖ್ಯಮಂತ್ರಿಗಳ ಬುಡಕ್ಕೆ ಬಹುಕೋಟಿ ಪ್ರಕರಣ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಉರುಳು ಸಿಎಂ ಸಿದ್ದರಾಮಯ್ಯಗೆ ಮತ್ತಷ್ಟು ಸುತ್ತಿಕೊಳ್ಳುವಂತಹ ಸಾಧ್ಯತೆ ಇದೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ SIT ವಿಚಾರಣೆ ವೇಳೆ ಬಾಯ್ಬಿಟ್ಟ ವಿಚಾರವನ್ನ ರಿಮಾಂಡ್ ಕಾಪಿಯಲ್ಲೇ ಉಲ್ಲೇಖಿಸಲಾಗಿದೆ. ನಿಗಮದ 2 ಅಕೌಂಟ್ನಲ್ಲಿದ್ದ ಹಣವನ್ನ ಹೇಗೆಲ್ಲ ವರ್ಗಾವಣೆ ಮಾಡಿದ್ದಾರೆಂದು ತಿಳಿಸಿದ್ದಾರೆ. ರಿಮಾಂಡ್ ಕಾಪಿಯಲ್ಲಿ ಏನಿದೆ? ವಾಲ್ಮೀಕಿ ನಿಗಮಕ್ಕೆ ಸಂಬಂಧಿಸಿದಂತೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತನಗರದ ಶಾಖೆಯಲ್ಲೇ 2 ಖಾತೆಯನ್ನ ಹೊಂದಿದ್ದು, ಸದರಿ ಬ್ಯಾಂಕ್ನ 2 ಖಾತೆಯಲ್ಲೇ 1 ಖಾತೆಯನ್ನ ಬೇರೊಂದು ಖಾತೆಗೆ ಮಾಡಲು ಸರ್ಕಾರದ ವತಿಯಿಂದ ಅನುಮತಿಯನ್ನ ಪಡೆದುಕೊಂಡು ವರ್ಗಾವಣೆ ಮಾಡಬೇಕಾಗಿತ್ತು. ಆದರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಮೇಲಧಿಕಾರಿಗಳಿಂದ ಅನುಮತಿಯನ್ನ ಪಡೆಯದೆ ಆರೋಪಿಗಳ ಸೂಚನೆಯಂತೆ ಬ್ಯಾಂಕ್ ಆಫ್ ಇಂಡಿಯಾ MG ರೋಡ್ ಶಾಖೆಗೆ 187 ಕೋಟಿ ರೂಪಾಯಿ ಹಣವನ್ನ ಬೇರೆ ಬ್ಯಾಂಕಿನ ಖಾತೆಯಿಂದ ಹಾಗೂ ಟ್ರೆಜರಿ 2ರಿಂದ ವರ್ಗಾವಣೆಯಾಗಿರುತ್ತೆ. ಈ ದಾಖಲೆಗಳು ಕೇಸ್ ಬಗ್ಗೆ ಹಲವು ಅನುಮಾನ ಹಾಗೂ ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಎಷ್ಟು ದೊಡ್ಡ ಮೊತ್ತದ ವರ್ಗಾವಣೆ ಹಣಕಾಸು ಸಚಿವರು ಹಾಗೂ ಸಂಪುಟ ಸದಸ್ಯರ ಗಮನಕ್ಕಿಲ್ಲದೆ ಆಗಿದೆಯಾ? ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಈ ಹಗರಣದ ಪಾಲುದಾರರೇ? ಹಣಕಾಸು ಸಚಿವರ ಅನುಮತಿ ಇಲ್ಲದೆ ಹುಜೂರ್ ಖಾತೆ ಹಣ ವರ್ಗಾವಣೆ ಮಾಡಲು ಸಾಧ್ಯವೇ? ಹಣ ವರ್ಗಾವಣೆಗೆ ಸಿದ್ದರಾಮಯ್ಯನವರ ಅನುಮತಿ ಇತ್ತೆ? ಖಾತೆಯಲ್ಲಿರುವಂತಹ ಹಣ ವರ್ಗಾವಣೆ ಮಾಹಿತಿ ಇಲ್ಲದಷ್ಟು ದಡ್ಡರಾದ್ರ ಸಿದ್ದರಾಮಯ್ಯ? ಈ ಎಲ್ಲ ಪ್ರಶ್ನೆಗಳಿಗೆ ಹಣಕಾಸು ಖಾತೆಯನ್ನ ನೋಡ್ಕೊಳ್ತಿರುವಂತಹ ಸ್ವಯಂ ಸಿಎಂ ಸಿದ್ದರಾಮಯ್ಯರೇ ಉತ್ತರಿಸಬೇಕಿದೆ. ಏನೋ ಪ್ರಕರಣದಲ್ಲಿ ಹಣವನ್ನ ಸಿಮೆಂಟ್ ಚೀಲ, ಕೈ ಚೀಲ, ಸೂಟ್ ಕೇಸ್, ಕಾರ್ನಲ್ಲಿ ಹಣವನ್ನ ಪತ್ತೆ ಸಾಗಾಟ ಮಾಡಲಾಗಿದೆ ಅಂತ ರಿಮಾಂಡ್ ಕಾಪಿಯಲ್ಲೇ ಉಲ್ಲೇಖಿಸಲಾಗಿದೆ.
ವಿಶೇಷವಾಗಿ ಯಾವ್ಯಾವುದು ಸಂಬಂಧಪಟ್ಟಿರುತ್ತದೆ ಅದಕ್ಕೆಲ್ಲ ಪ್ರೈಮ್ ಮಿನಿಸ್ಟ್ರು ಹಣಕಾಸಿನ ಮಂತ್ರಿಗಳು ಎಲ್ಲ ರಾಜೀನಾಮೆ ಕೊಡಬೇಕಲ್ಲ, ಕೊಡ್ತಾರ? ತನಿಖೆ ನಡೀತಾ ಇದೆ, ಇನ್ನೂ ವರದಿ ಬಂದಿಲ್ಲ, ಪ್ರಿಲಿಮಿನರಿ ವರದಿನೂ ಬಂದಿಲ್ಲ, ಫೈನಲ್ ವರದಿನೂ ಬಂದಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಅಲ್ಲ ವರದಿ ಬರೋದು. ಹಣ ವರ್ಗಾವಣೆ ಆಗೋದು ಆರ್ಥಿಕ ಇಲಾಖೆ ಗಮನಕ್ಕೆ ಬರಲಿಲ್ವಾ ಸರ್ ಅಂತ? ಏನು, ಯಾರು, ಎಲ್ಲಿಂದ ವರ್ಗಾವಣೆ ಆಗಿದೆ? ಪ್ರತಿ ಸಾರಿನೂ ಕೂಡ ನನ್ನ ಹತ್ರಕ್ಕೆ ಬರಲ್ಲ. ಅವರು ಎಷ್ಟು ದುಡ್ಡಿದೆ ಅಷ್ಟು ರಿಲೀಸ್ ಮಾಡಿಬಿಡ್ತಾರೆ. ಅವ್ರಿಗೆ ಯಾರು ಅಧಿಕಾರಿಗಳು ರಿಲೀಸ್ ಮಾಡ್ತಾರೆ, ಅದು ನನ್ನ ಗಮನಕ್ಕೂ ಬರಲ್ಲ. ನಾನು ಕೂಡ ಅದಕ್ಕೆ ಸೈನ್ ಹಾಕಲ್ಲ. ಗೊತ್ತಾಯ್ತಾ? ಅದು ಹೆಂಗೆ ತನಿಖೆ ಇನ್ನೂ ಮುಗ್ದೇ ಇಲ್ವಲ್ಲಪ್ಪ. ತನಿಖೆ ಮುಗಿದೀನಿ ಸುಮ್ಮನೆ ಹೇಳಿದ್ರೆ ಬಿಜೆಪಿ ಅವ್ರು ಹೇಳ್ತಾರೆ ಅಂತ ನೀವು ಕೇಳ್ತೀರಾ? ಇನ್ಯಾರು ಹೇಳಿದ್ರು ನಿಮಗೆ? ಎಲ್ಲಿ ವರದಿ ಬಂದಿದೆ? ಎಲ್ಲಪ್ಪ ವರದಿ ಬಂದಿದೆ? ಎಲ್ಲಿ ಬಂದಿದೆ? ಇನ್ನು ಚಾರ್ಜ್ ಶೀಟ್ ಹಾಕಿಲ್ಲ, ವರದಿ ಬಂದಿದೆ. ಚಾರ್ಜ್ ಶೀಟ್ ಹಾಕಿಲ್ಲ ಇನ್ನೂ. ಎಂಕ್ವೈರಿ ನಡಿ, ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ವರದಿ ಬಂದಿದೆ ಅಂದ್ರೆ ಎಲ್ಲಿದೆ? ಕೊಡು, ದಾಖಲಾತಿ ಕೊಡು, ಕೊಡಪ್ಪ ದಾಖಲಾತಿ ಕೊಡ. ಕೊಡೋದು ದಾಖಲಾತಿ. ಟ್ರೆಜರಿಯಿಂದ ಹೋಗಿರೋ ದುಡ್ಡು ಏನು ಏನಂತ ಬಂದಿದೆ? ಇದೇನು ಆದೇಶನ? ಯಾರು ಆದೇಶ ಮಾಡಿರೋರು? SIT ಅವ್ರು ಕೊಟ್ಟದಕ್ಕೆಲ್ಲ ನೀವು ಮಾಡ್ತೀರಿ. ಇನ್ನೂ ರಿಪೋರ್ಟ್ ಬಂದಿಲ್ಲ. ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಡಲಿ, ತನಿಖೆ ಮಾಡಿ ರಿಪೋರ್ಟ್ ಕೊಡಲಿ, ಆಮೇಲೆ ಎಲ್ಲ ಕ್ರಮ ತಗೊಳ್ಳೋದು. ಯಾರು ಜವಾಬ್ದಾರರು ಅಂತ ಆಮೇಲೆ ತಾನೇ ನಿಗದಿ ಮಾಡೋದು. ಇನ್ನು ರಿಪೋರ್ಟೇ ಕೊಟ್ಟಿಲ್ಲ, ಇನ್ನು ಜವಾಬ್ದಾರಿ ನಿಗದಿ ಮಾಡೋದು ಅಂತಂದ್ರೆ ಹೆಂಗೆ? ಬಿಜೆಪಿ ಅವರು ಮೈಸೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರೇ ಬಂದು ಮೈಸೂರು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರೆ. ಯಾವುದ್ರ ಮೇಲೆ ಮಾಡ್ತಾ ಇದ್ದಾರೆ? ಅದಕ್ಕೆ ತನಿಖೆ ಮಾಡಕ್ಕೆ ಹೇಳಿಲ್ವೋ ನಾವು? ಬಿಜೆಪಿ ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡಬೇಕಾಗ್ತದೆ. ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲೇ ಮೈಸೂರು ಯಾರ ಅಧ್ಯಕ್ಷತೆಲ್ಲ ಮಾಡಲಿ, ನಡ್ಡಾ ಅಧ್ಯಕ್ಷತೆಯಲ್ಲೇ ಮಾಡಲಿ, ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ. ಅವರೊಬ್ಬರೇ ರಾಜಕೀಯವಾಗಿ ಮಾಡೋರು. ವಿ ಆಲ್ಸೋ ನೋ ಹೌ ಟು ಕೌಂಟರ್ ಇಟ್ ಪೊಲಿಟಿಕಲಿ. ಬಟ್ ನೀವು ಇಷ್ಟೆಲ್ಲ ಸ್ಪಷ್ಟೀಕರಣಗಳನ್ನ ಹೇಳ್ತಾ ಇದ್ರು ಕೂಡ ಅವ್ರು ಇನ್ನೂ ಕೂಡ ನಿಮ್ಮ ಮನೆಯ ವಿಚಾರದಲ್ಲೇ ಮಾತಾಡ್ತಾ ಇರುವಂಥದ್ದು. ಬೇರೆ ಈಗ ಎಲ್ಲಿ ಇಲ್ಲೀಗಲ್ ಆಗಿದೆ ಅಂತ ಹೇಳ್ಬೇಕಲ್ವಾ? ಲೀಗಲ್ಲು ಇಲ್ಲೀಗಲ್ ಎರಡು ಥರ ಇರ್ತದಲ್ವಾ? ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ, ಅವ್ರು ಇಲ್ಲೀಗಲ್ ಆಗಿದೆ ಅಂತ ತೋರಿಸ್ತೀವಿ. ಎಲ್ಲಿ ನಿಮಗೆ ನಿಮ್ಮ ಪ್ರಕಾರ ಇಲ್ಲೀಗಲ್ ಆಗಿದೆ? ನಿಮ್ಮ ವಿಚಾರದಲ್ಲಿ ಇಲ್ಲೀಗಲ್ ಅಲ್ಲ, ಮತ್ತೆ ನಿಮ್ಮ ವಿಚಾರದಲ್ಲಿ ನೀನು ಇಲ್ಲೀಗಲ್ ಆಗಿದೆ? ಹೇಳುವಂಥದ್ದು